ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನೋಡಿ, ನಾವು ಇವತ್ತು ವೈಕುಂಠ ಏಕಾದಶಿ ದಿನ ನಾವು ಯಾವ ರೀತಿ ದೇವರ ದರ್ಶನವನ್ನು ಪಡ್ಕೊಂಡ್ವಿ ಅನ್ನೋದನ್ನ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಚನ್ನಪಟ್ಟಣದಲ್ಲಿ ಕರಿಯಪ್ಪನ ದೊಡ್ಡಿ ತುಂಬ ಫೇಮಸ್ಸು. ಅಲ್ಲಿರ್ತಕ್ಕಂತಹ ಶ್ರೀ ವೆಂಕಟೇಶ್ವರ ದೇವರ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಯಾವ ರೀತಿ ಡೆಕೋರೇಟ್ ಫುಲ್ಲು ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿ ಫುಲ್ಲು ಒಂದು ಸುತ್ತಮುತ್ತ ಹಳ್ಳಿಗಳ ಜನರೆಲ್ಲರೂ ಸಹ ಭಕ್ತಾದಿಗಳೆಲ್ಲರೂ ಸಹ ಬಂದು ಈ ದಿನ ದೇವರ ಒಂದು ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ. ಏಕೆಂದರೆ ಏಕಾದಶಿ ದಿನ ತುಂಬ ಒಳ್ಳೆಯದು. ದೇವರ ದರ್ಶನವನ್ನು ಪಡ್ಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ನಾವು ಕೂಡ ಎಲ್ಲರೂ ಬೇಗ ರೆಡಿಯಾಗಿ ನಾವು 5:45ಗೆ ಮನೆ ಬಿಟ್ವಿ. ನೋಡಿ, ಈಗ ಕರಿಯಪ್ಪನ ದೊಡ್ಡಿಗೆ ಬಂದ್ವಿ. ನೋಡಿ, ಈ ರೀತಿ ತುಂಬ ಜಗಮಗಿಸ್ತಾ ಇತ್ತು. ಆ ಗ್ರಾಮನೇ ಒಂದು ಹಬ್ಬದ ಒಂದು ಸಡಗರ ಸಂಭ್ರಮದಲ್ಲಿ ತೇಲ್ತಾ ಇತ್ತು ಅಂತಲೇ ಹೇಳ್ಬೇಕಾಯಿತು. ನಾವು ಬೆಳ್ಳಂಬೆಳಗ್ಗೆನೇ ದೇವರ ದರ್ಶನವನ್ನು ನಾವು 4 ವರ್ಷಗಳಿಂದ ಸತತ 4-5 ವರ್ಷಗಳಿಂದ ನಾವು ಬೆಳಗ್ಗೆನೇ ನಾವು ದರ್ಶನವನ್ನು ಪಡ್ಕೊಳ್ತೀವಿ. ಏಕೆಂದರೆ ತುಂಬ ರಶ್ ಆಗುತ್ತೆ, ತುಂಬ ಕ್ಯೂನಲ್ಲಿ ನಿಲ್ಲಬೇಕಾಗತ್ತೆ. ಸೊ ನಾವು ಬೇಗ ಹೋಗಿದ್ರು ಸಹ ಜನರೆಲ್ಲ ಆಲ್ರೆಡಿ ಕ್ಯೂನಲ್ಲಿ ನಿಂತಿದ್ರು. ನಾವು ಸಹ ಹೋಗಿ ಆ ಕ್ಯೂನ್ಗೆ ಜಾಯ್ನ್ ಆದ್ವಿ. ಆಗ್ತಾನೆ ಮಹಾಮಂಗಳಾರತಿ ಮುಗಿದಿತ್ತು. ಸೊ ಒಂದು 5 ನಿಮಿಷ ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ನಮ್ಮ ರೀತಿ ಎಲ್ಲರೂ ಸಹ ಹೊರಗಡೆ ಕೆಲ್ಸಕ್ಕೆ ಹೋಗೋರು ಬೇಗನೆ ಎದ್ದು ರೆಡಿಯಾಗಿ ದೇವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಬಂದಿದ್ದರು. ನೋಡಿ, ಇಲ್ಲಿ ನಾವು ನಾಮವನ್ನು ಕೂಡ ಹಾಕಿಸ್ಕೊಂಡ್ವಿ. ಬನ್ನಿ ಈಗ ದೇವಾಲಯದ ಒಳಗಡೆ ಹೋಗೋಣ. ಯಾವ ರೀತಿ ಹೂಗಳಿಂದ ಹಣ್ಣುಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ದೇವರ ದರ್ಶನವನ್ನು ನೀವು ಸಹ ನೋಡಿ. ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ನೀವು ನೋಡಿದ್ರಲ್ಲ. ಸೊ ನಾವು ನೋಡಿ ತುಂಬ ಖುಷಿಯಾಯಿತು. ಮತ್ತು ಅಲ್ಲಿ ನಮಗೆ ಪ್ರಸಾದವಾಗಿ ಲಡ್ಡನ್ನು ಕೊಟ್ಟರು. ಆ ಲಡ್ಡನ್ನು ತಿಂದ್ಕೊಂಡು ಅಲ್ಲಿ ಪ್ರತಿ ವರ್ಷ ಕೂಡ ಬೆಳಿಗ್ಗೆನೇ ಟಿಫನ್ನಿಂದ ಬೆಳಿಗ್ಗೆ ಸ್ಟಾರ್ಟ್ ಆದರೆ ನೈಟ್ 8 ಗಂಟೆವರೆಗೂ ಅನ್ನಪ್ರಸಾದ ಇರುತ್ತೆ. ನಮಗೆ ಉಪ್ಪಿಟ್ಟು ಇತ್ತು. ಸೊ ಉಪ್ಪಿಟ್ಟನ್ನ ತಿಂದ್ಕೊಂಡು ನೋಡಿ, ಈ ರೀತಿ ಬಂದ ಜನಗಳಿಗೆ ತೊಂದರೆ ಆಗಬಾರ್ದು, ಬಿಸಿಲು ಇರುತ್ತೆ ಅಂತೇಳಿ ಈ ರೀತಿ ತುಂಬ ವಿಶಾಲವಾಗಿ ಈ ರೀತಿ ಜಾಗವನ್ನು ರೆಡಿ ಮಾಡ್ಕೊಂಡಿರ್ತಾರೆ ಗ್ರಾಮದವರು. ಸೊ ತುಂಬ ಚೆನ್ನಾಗಿತ್ತು. ದೇವರ ದರ್ಶನವನ್ನು ಪಡ್ಕೊಂಡು ಹೊರ್ಗಡೆ ಬಂದು ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಎಲ್ಲ ಕಡೆ ಎಲ್ಲ ದೇವರಗಳನ್ನು ಇಟ್ಟು ಅಲಂಕಾರವನ್ನು ಮಾಡಿದರು. ಸೊ ನಾವು ಅಲ್ಲೇ ನಿಂತು ನೋಡಿಕೊಂಡು 1-2 ಫೋಟೋಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡೋದಕ್ಕೆ ಮನಸ್ಸೇ ಆಗ್ತಿರಲಿಲ್ಲ. ಅಷ್ಟು ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಸೊ ನಾವೆಲ್ಲರೂ ನೋಡಿಕೊಂಡು ಪ್ರಸಾದನೂ ಕೂಡ ತಿಂದ್ಕೊಂಡು ದರ್ಶನವನ್ನು ಮಾಡಿಕೊಂಡು ನಾವು ಹೊರಟ್ವಿ. ನಾವು ಮನೆಗೆ 7 ಗಂಟೆಗೆಲ್ಲ ಬಂದುಬಿಟ್ವಿ. ಸೊ ಮಕ್ಕಳನ್ನು ಸ್ಕೂಲ್ಗೆ ಕಳಿಸ್ಬೇಕಾಗಿತ್ತು. ಸೊ ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಬಂದಿರಲಿಲ್ಲ. ಇವಾಗ ಹೋಗ್ಬಿಟ್ಟು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ನಾನು ಕೂಡ ಸ್ಕೂಲಿಗೆ ಹೋಗಬೇಕು. ನೋಡಿ ಹೇಗಿತ್ತು ನಮ್ಮ ಚನ್ನಪಟ್ಟಣದ ಕರಿಯಪ್ಪನ ದೊಡ್ಡಿಯ ತಿಮ್ಮಪ್ಪನ ದರ್ಶನ. ಸಾಧ್ಯವಾದರೆ ನೀವು ಸಹ ಮುಂದಿನ ವರ್ಷ ಒಂದ್ಸಲ ಬನ್ನಿ, ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ, ನೀವೇ ನೋಡಿದ್ರಲ್ಲ. ನಮಸ್ಕಾರ.